ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಬಂದು ಡೇ 4 ಮಿನಿ ವ್ಲಾಗ್ ಸ್ಯಾಟರ್ಡೇದು. ಅವತ್ತು ನಮ್ಮ ದೊಡ್ಡಮ್ಮನ ಮನೆಗೆ ನಾನು ಹೊರಟಿದ್ದೆ. ನನ್ನ ತಮ್ಮ ಬಂದಿದ್ದ ನನ್ನ ಪಿಕ್ ಮಾಡೋಕ್ಕೆ. ಆ್ಯಂಡ್ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋದ್ವಿ. ಅಲ್ಲಿ ನನ್ನ ನಾಯಿ ಮರಿ ವೆಲ್ಕಮ್ ಮಾಡಿತು. ಅದ್ರ ಹೆಸರು ಸ್ವೀಟಿ. ಆ್ಯಂಡ್ ಅವರು ನಮ್ಮ ದೊಡ್ಡಮ್ಮ ಸಾಕಿರುವಂಥದ್ದು. ಆ್ಯಂಡ್ ಅದು ಬಂದು ಎಲ್ಲ ಯಾರು ಬಂದುಬಿಟ್ರೆ ಈ ಥರ ಮೈ ಮೇಲೆ ಇರೋದು, ಆಟ ಆಡೋದು, ಮನೆ ತುಂಬ ಓಡಾಡೋದು ಹಾಗೆಲ್ಲ ಮಾಡುತ್ತೆ. ಆ್ಯಂಡ್ ನನಗೆ ಅದು ಲೈಕ್ ಆಗಲ್ಲ ಅಂತ ಅಂದ್ಬಿಟ್ಟು ನನ್ನ ತಮ್ಮಂಗೆ ಹೇಳಿದ ತಕ್ಷಣ ನನ್ನ ಹೊರಗಡೆ ಹಾಕಿದ್ರು. ಆ್ಯಂಡ್ ನಮ್ಮ ದೊಡ್ಡಮ್ಮ ಕೂಡ ನಾನು ಬಂದಿದ್ದಕ್ಕೆ ಮಾತಾಡ್ಕೊಂಡು ಕೂತಿದ್ರು. ಆ್ಯಂಡ್ ಆಮೇಲೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಅವರು ರೆಡಿ ಆದರು. ಆ್ಯಂಡ್ ರೆಡಿಯಾಗಿ ನಾಯಿಗೆ ಊಟ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅವರು ಅದಕ್ಕೆ ನುಚ್ಚನ್ನ ಹಾಕ್ತಾರೆ, ಜೋಳದ ನುಚ್ಚು. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹೊರಗಡೆ ತೊಗೊಬಂದು ನಾಯಿನ ಎಷ್ಟು ಸ್ವೀಟಾಗಿ ಮಾತಾಡಿಸಿ ಅದನ್ನ ಕರ್ಕೊಂಬಂದು ಹೆಂಗೆ ಊಟ ಮಾಡಿಸ್ತಾರೆ ಅಂತ ನೀವೇ ನೋಡಿ. ಏನು ಹುಣಸ್ಲಿಲ್ಲ ಹಂಗೆ ಇರ್ತಾಳಕ್ಕಿ. ತಿನ್ನು, ಬೇಗ ತಿಂದು ತಿಂದ್ಬಿಡು ಮಾಡ್ಕೊಂಡು ಒಂದು ಸ್ವೀಟಿ. ಮಿಸ್ ಅದಕ್ಕೆಲ್ಲ ಮುದ್ದು ಮಾಡಿ ಊಟ ಎಲ್ಲ ಮಾಡಿಸಿದ್ರು. ಊಟ ಎಲ್ಲ ಮಾಡಿಸಿ ಆಮೇಲೆ ನನ್ನ ಜೊತೆ ನಮ್ಮ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಆ್ಯಂಡ್ ನಮ್ಮ ಮನೆ ತನಕ ಹಾಗೆ ನನ್ನ ಜೊತೆಗೆ ಬಂದರು. ಅವ್ರು ಹೊರಟಿದ ತಕ್ಷಣ ನಾಯಿ ಅಂತೂ ಅವ್ರನ್ನ ಬಿಡ್ತಾನೆ ಇಲ್ಲ. ನೋಡಿ ಅವ್ರು ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ನಿಂತು ನೋಡಬೇಕು ಅಂತ ಅಂದ್ಬಿಟ್ಟು ಮಾಡಿ ಮೇಲೆ ಮೆಟ್ಲ ಮೇಲೆ ಹತ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದೆ. ಆ್ಯಂಡ್ ನಮ್ಮ ಮನೆಗೆ ಬಂದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರು ಸಹಿತ ಹೊರಟರು. ಆ್ಯಂಡ್ ನಾನು ನನ್ನ ತಂಗಿ ಬೆಳಗ್ಗೆನೇ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಇವತ್ತು ಟೆಂಪಲ್ ಹೋಗಬೇಕು ಈವ್ನಿಂಗ್ ಅಂತ. ನಾನು ಯಾವಾಗಲೂ ಬೆಂಗಳೂರಿಗೆ ಹೋದಾಗೂ ಸಹಿತ ಆ ಟೆಂಪಲ್ ಹೋಗ್ತೀನಿ. ಯಾವ ಟೆಂಪಲ್ ಅಂದರೆ ಅದು ಬಂಡಿ ಮಹಾಕಾಳಿ ಟೆಂಪಲ್. ಆ್ಯಂಡ್ ಇಬ್ಬರು ಸಹಿತ ರೆಡಿಯಾಗಿ ಕೆಂಗೇರಿಗೆ ಹೊರಟ್ವಿ. ಕೆಂಗೇರಿಲಿ ಒಂದು ಸ್ವಲ್ಪ ಮಸಾಲೆ ಪುರಿ ತಿಂದ್ವಿ, ಹೊಟ್ಟೆ ಹಸಿತಿತ್ತು ಅಂತ. ತಿಂದ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ನಾವು ಬಂಡಿ ಕಾಳಮ್ಮ ಟೆಂಪಲ್ಗೆ ಬಂದ್ವಿ. ಅಲ್ಲಿ ಯಾವುದೇ ಕಾರಣಕ್ಕೂ ರಶ್ ಇರಲಿಲ್ಲ, ಯಾಕಂದರೆ ಸ್ಯಾಟರ್ಡೇ ರಶ್ ಇರಲ್ಲ, ಸಂಡೇ ಮತ್ತು ಮಂಗಳವಾರ ಶುಕ್ರವಾರ ಎಲ್ಲ ರಶ್ ಇರುತ್ತೆ. ಹಾಗಾಗಿ ನಾವು ಸ್ಯಾಟರ್ಡೇ ಹೊರಟ್ವಿ. ಹೋಗಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ರಶ್ ಇಲ್ಲದೆ ಇರೋದ್ರಿಂದ ನಾವು ಆರಾಮ್ಸೆ ದೇವ್ರನ್ನ ಕಣ್ ತುಂಬ ನೋಡಿದ್ವಿ. ನಿಂತ್ಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಬೇಡಿಕೆ ಎಲ್ಲ ಇಟ್ಟು ಆ್ಯಂಡ್ ಅಲ್ಲಿಂದ ನಾವು ರಿಟರ್ನ್ ಮತ್ತೆ ಅಲ್ಲೆಲ್ಲ ಪ್ರಸಾದ ಎಲ್ಲ ತೊಗೊಂಡ್ವಿ. ಅಲ್ಲಿ ಸುತ್ತಮುತ್ತ ದೇವಸ್ಥಾನದಲ್ಲೇ ಗಣೇಶ ಹಾಗೆ ಹಿಂದೆ ಮಾಡ್ತಾರೆ. ಆ್ಯಂಡ್ ನೋಡಿ ಅಲ್ಲೆಲ್ಲ ಹರಕೆಗಳನ್ನ ಸಹಿತ ಕಟ್ಕೋತಾರೆ. ಹರಕೆ ಕಟ್ಕೊಂಡಾಗ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಬೀಗಗಳನ್ನ ತೊಟ್ಲನ್ನ ಎಲ್ಲನೂ ಹಾಕಿ ಕಟ್ಟಿ ಆ ದೇವಿಗೆ ಅರ್ಪಣೆ ಮಾಡ್ತಾರೆ. ಆ್ಯಂಡ್ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಕುಂಕುಮ ಎಲ್ಲ ಹಚ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಪ್ರಸಾದ ತಿಂದು ಅಲ್ಲಿಂದ ನಾವು ಮತ್ತೆ ಹೊರಟು ಅಲ್ಲೇ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ದೇವಸ್ಥಾನದ ಆಚೆ ಬಂದುಬಿಟ್ಟು ರಿಟರ್ನ್ ನಾವು ಬಸ್ ಸ್ಟಾಪಿಗೆ ಬರೋ ಅಷ್ಟೊತ್ತಿಗೆ 8 o'clock ಆಗೋಯಿತು. ಬಂಡಿ ಕಾಳಮ್ಮ ಟೆಂಪಲಿಂದ ನಾವು ಬಸ್ ಸ್ಟಾಪಿಗೆ ಬರಬೇಕು ಅಂತಂದರೆ ತುಂಬ ದೂರ ಆಗುತ್ತೆ. ಆಟೋದಲ್ಲಿ ಬಂದರೂ ಸಹಿತ ತುಂಬ ದೂರ. ಆ್ಯಂಡ್ ಬಂದ್ವಿ. ಹಾಗೆ ಅಲ್ಲಿಂದ ನಾವು ಮತ್ತೆ ಇವತ್ತು ಸ್ಯಾಟರ್ಡೇ ಅಂತ ಅಂದ್ಕೊಂಡು ಅಮ್ಮ ಸ್ಯಾಟರ್ಡೇ ಶನೀಶ್ವರ ಟೆಂಪಲ್ಗೆ ಹೋಗ್ತಾರೆ. ಹಾಗಾಗಿ ಫೋನ್ ಮಾಡಿ ಹೇಳಿದರು, ನೀವು ಡೈರೆಕ್ಟಾಗಿ ಅಲ್ಲಿಗೆ ಬನ್ನಿ ಶಿರ್ಕೆಗೆ ಇಳ್ಕೊಂಡು ಅಂತ. ನಾವು ಮತ್ತೆ ಅಲ್ಲಿಂದ ನಾವು ಶಿರ್ಕೆಗೆ ಇಳ್ಕೊಂಡು ಶನೀಶ್ವರ ಟೆಂಪಲ್ಗೆ ಹೋದ್ವಿ. ಅಲ್ಲೂ ಸಹಿತ ಅಲ್ಲಿ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಯಾವಾಗಲೂ ಹೋಗ್ತಿದ್ದಂಥ ಟೆಂಪಲ್ ಆಗಿದ್ದರಿಂದ ಅಲ್ಲಿರೋ ಸ್ವಾಮಿಗಳೆಲ್ಲ ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವರು ಸಹಿತ ನನ್ನ ಮಾತಾಡಿಸಿದ್ರು. ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.